ಈಗಾಗಲೇ 5 ಗ್ಯಾರಂಟಿಗಳ ಮೂಲಕ ಸಾಮಾನ್ಯ ಜನರಿಗೆ ಮುಟ್ಟಿಸುವಂತ ಕೆಲಸ ಆಗಿದೆ. ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯವೈಖರಿ. 5 ವರ್ಷ ಆಗುವಾಗ 3 ಲಕ್ಷ ಕೋಟಿ ಒಂದು ವರ್ಷದ ಇಡೀ ಬಜೆಟ್ ಅನ್ನು ಜನಸಾಮಾನ್ಯರಿಗೆ ಕೊಡುವಂತ ಮುಖ್ಯಮಂತ್ರಿಗಳಿದ್ರೆ ಅದು ಇಡೀ ಭಾರತದಲ್ಲೇ ಇತಿಹಾಸ ನಿರ್ಮಾಣ ಮಾಡಿದಂತ ಮುಖ್ಯಮಂತ್ರಿಗಳು. ಇವತ್ತು ನಿರ್ಮಾಣಗೊಂಡಿರುವಂತ ಒಂದು ರೀತಿಯ ಗೊಂದಲಮಯ ವಾತಾವರಣಕ್ಕೆ ಕಾರಣಕರ್ತರಾದಂಥ ರಾಜ್ಯಪಾಲರ ವಿರುದ್ಧವಾಗಿ ನಾವು ಇವತ್ತು ನಮ್ಮ ಪಕ್ಷದ ಆದೇಶದ ಮೇರೆಗೆ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ರಾಜ್ಯದಲ್ಲಿ ಈಗಾಗಲೇ ನಿರ್ಮಾಣಗೊಂಡಿರುವಂಥ ಯಾವುದೇ ಕಾರಣಗಳಿಲ್ಲದೆ ಯಾವುದೇ ವಿಚಾರಗಳಿಲ್ಲದೆ ಒಂದು ರೀತಿಯ ರಾಜ್ಯದಲ್ಲಿ ಗೊಂದಲವನ್ನು ನಿರ್ಮಾಣ ಮಾಡುವಂಥ ಕೆಲಸ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದಿಂದ ಇವತ್ತು ಆಗಿದೆ. ಇವತ್ತು ಇದಕ್ಕೆ ರಾಜ್ಯಪಾಲರನ್ನು ಉಪಯೋಗ ಮಾಡಿಕೊಂಡು ಇವತ್ತು ಯಾವೊಂದು ಆಪಾದನೆಯೂ ಸರಿಯಾಗಿಲ್ಲದೆ ಇವತ್ತು ಇಂಥ ಆಪಾದನೆಗಳು ಅನೇಕ ಇದ್ದರೂ ಸಹ ಕಳೆದ 1 ವರ್ಷಗಳಿಂದ ಈ ಬಿಜೆಪಿಯವರು ಮೊಸರಿನಲ್ಲಿ ಕಲ್ಲು ಹುಡುಕ್ತಾ ಇದ್ರು. ಅಂದರೆ ಎಲ್ಲಿ ಸಿದ್ದರಾಮಯ್ಯ ಮತ್ತು ಈ ಸರ್ಕಾರದ ವಿರುದ್ಧ ಕಳಂಕ ತರಲಿಕ್ಕೆ ಆಗ್ತದೆ ಅಂತ ಹೇಳುವ ಪ್ರಯತ್ನವನ್ನು ಮಾಡಿ ಮೈಸೂರಿನ ಒಂದು ಮೈಸೂರಿನ ಪ್ರಕರಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಟ್ಟ ಪ್ರಕಾರ ಅವರ ಜಮೀನು ಇವತ್ತು ಮೂಡಕ್ಕೆ ಹೋಗಿದೆ. ಅದರ ಬದಲಾಗಿ ಅವರಿಗೆ ಕೊಟ್ಟಿದ್ದಾರೆ ಹೊರತು ಅವರಿಗೆ ಉಚಿತವಾಗಿ ಏನು ಕೊಡಲಿಲ್ಲ. ಅವರ ಜಮೀನನ್ನು ಮೂಡಕ್ಕೆ ಸ್ವಾಧೀನಪಡಿಸಿದ ಜಮೀನಿಗೆ ಬದಲಾಗಿ ಇವತ್ತು ಅವರಿಗೆ 50% ಬೇರೆ ಜಮೀನನ್ನು ಕೊಟ್ಟಿರುವಂಥದ್ದು ಹೊರತು ಅವರು ಯಾವುದೇ ಕಾರಣದಲ್ಲಿ ಅವರ ಜೀವಮಾನದಲ್ಲಿ ಇಷ್ಟರ ತನಕ ಕಳೆದ ಬಾರಿ ಮುಖ್ಯಮಂತ್ರಿ ಆಗುವಾಗ ಮತ್ತು ಇಂದಿನ ಇಷ್ಟು ಬಾರಿ 13 ಬಾರಿ ಇವತ್ತು ಬಜೆಟ್ ಮಂಡಿಸುವಾಗಲೂ ಒಂದು ಆಪಾದನೆ ಇಲ್ಲದಂಥ ನಾಯಕ ಕರ್ನಾಟಕದಲ್ಲಿದ್ದಾರೆ ಅಂತ ಹೇಳಿದ್ರೆ ಅದು ದೇಶದಲ್ಲೇ ಇತಿಹಾಸದ ಒಬ್ಬ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು ನಾವು ಈಗಾಗಲೇ ಒಂದು ಗ್ಯಾರಂಟಿ ಯೋಜನೆ ಕರ್ನಾಟಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ನಮ್ಮ ಸನ್ಮಾನ್ಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಪುತ್ತೂರಿನಲ್ಲಿ ನಾವು ಈಗಾಗಲೇ ಉಲ್ಲೇಖ ಮಾಡಿದಂತೆ 149.48 ಕೋಟಿ ರೂಪಾಯಿಗಳನ್ನು ಈಗಾಗಲೇ 5 ಗ್ಯಾರಂಟಿಗಳ ಮೂಲಕ ಸಾಮಾನ್ಯ ಜನರಿಗೆ ಮುಟ್ಟಿಸುವಂತ ಕೆಲಸ ಆಗಿದೆ. ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯವೈಖರಿ. ಅದೇ ರೀತಿ ಇಡೀ ರಾಜ್ಯದಲ್ಲಿ ನಾವು ಉಲ್ಲೇಖ ಮಾಡೋದಿದ್ರೆ ವರ್ಷಕ್ಕೆ 60,000 ಕೋಟಿ ರೂಪಾಯಿ, 5 ವರ್ಷ ಆಗುವಾಗ 3 ಲಕ್ಷ ಕೋಟಿ ಒಂದು ವರ್ಷದ ಇಡೀ ಬಜೆಟ್ ಅನ್ನು ಜನಸಾಮಾನ್ಯರಿಗೆ ಕೊಡುವಂತ ಮುಖ್ಯಮಂತ್ರಿಗಳಿದ್ರೆ ಅದು ಇಡೀ ಭಾರತದಲ್ಲೇ ಇತಿಹಾಸ ನಿರ್ಮಾಣ ಮಾಡಿದಂತ ಮುಖ್ಯಮಂತ್ರಿಗಳು. ಅಂತವರ ಮೇಲೆ ಇವತ್ತು ಇವರಿಗೆ ಅಧಿಕಾರಕ್ಕಾಗಿ ಇನ್ನೊಮ್ಮೆ ನಾವು ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಾಡಲಿಕ್ಕೋಸ್ಕರ ಇವತ್ತು ಅವರ ಮೇಲೆ ಆಪಾದನೆ ಮಾಡಿ ಯಾವುದೇ ಕಾರಣಗಳಿಲ್ಲದೆ ಯಾವುದೇ ಸರಿಯಾದ ಪುರಾವೆಗಳಿಲ್ಲದೆ ರಾಜ್ಯಪಾಲರನ್ನು ಉಪಯೋಗ ಮಾಡಿಕೊಂಡು ಜಾರ್ಖಂಡ್ ಮತ್ತು ದೆಹಲಿಯಲ್ಲಿ ಇದನ್ನೇ ಮಾಡ್ತಾ ಇದ್ದಾರೆ. ಅಲ್ಲಿಯೂ ಸಹ 2 ಮುಖ್ಯಮಂತ್ರಿಗಳನ್ನು ಒಮ್ಮೆ ಜೈಲಿಗೆ ಕಳುಹಿಸುವಂಥದ್ದು, ಮತ್ತೊಮ್ಮೆ ಅವರನ್ನು ಏನಾದರೂ ಅಧಿಕಾರದಿಂದ ಇಳಿಸುವಂಥದ್ದು, ಅದೇ ರೀತಿ ಈ ದೇಶದ ಎಲ್ಲೆಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಶಾಸಕರನ್ನು ಖರೀದಿ ಮಾಡುವಂಥದ್ದು, ಹಿಂದಿನ ಬಾರಿಯೂ ಅವರು ಮಾಡಿದ್ದನ್ನು ಮತ್ತೊಮ್ಮೆ ಮಾಡುವಂಥ ಪ್ರಯತ್ನ. ಆದರೆ ಇವತ್ತು ಕರ್ನಾಟಕದಲ್ಲಿ ಅದು ನಡೆಯುವುದಿಲ್ಲ. 136 ಶಾಸಕರು ಕಾಂಗ್ರೆಸ್ ಅಲ್ಲಿರುವಾಗ ಇವರ ಆಟ ನಡೆಯೋದಿಲ್ಲ ಅಂತ ಆದಾಗ ಇವತ್ತು ಕೇಂದ್ರ ಸರ್ಕಾರದ ಮೂಲಕ ಮೋದಿ ಮತ್ತು ಅಮಿತ್ ಶಾ ಅವರ ಮೂಲಕ ಇವತ್ತು ರಾಜ್ಯಪಾಲರನ್ನು ಉಪಯೋಗ ಮಾಡಿಕೊಂಡು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಇಷ್ಟು ಒಳ್ಳೆಯ ಅಧಿಕಾರ ಆಡಳಿತ ಕೊಡ್ತಾ ಇರುವಂತ ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಒಳ್ಳೆಯ ಯಾವುದೇ ಭ್ರಷ್ಟಾಚಾರ ಇತ್ತೀಚಿನ ಭ್ರಷ್ಟಾಚಾರ ಇದ್ರೂ ಸಹ ಇವರು ಕಳಂಕ ಲೇಪಿಸಿದಂತ ಭ್ರಷ್ಟಾಚಾರದ ಆಪಾದನೆಗಳು ಬಿಟ್ಟರೆ ಇವರ ಅತ್ಯಂತ ಅನೇಕ ಆಪಾದನೆಗಳು ಅವರ ಮೇಲೆ ಇದೆ. ಇದೆಲ್ಲವೂ ತನಿಖೆ ಆಗಬೇಕಾಗಿದೆ. ಇದೆಲ್ಲವೂ ತನಿಖೆ ಆದ್ರೆ ಇವರೆಲ್ಲ ಬಂಡವಾಳ ಹೊರಗೆ ಬರ್ತದೆ. ನಮ್ಮವರು ಆಗಾಗಲೇ ಹೇಳ್ತಾರೆ ಹೊರತು ಮಾಡುವುದಿಲ್ಲ. ಯಾಕಂತೇಳಿ ನಮ್ಮ ಕಾರ್ಯಕರ್ತರ ಪ್ರಶ್ನೆ, ಅವರ ಮೇಲೆ ಏನೆಲ್ಲ ಆಪಾದನೆಗಳಿದೆ ಮಂತ್ರಿಗಳ ಮೇಲೆ ಎಲ್ಲವನ್ನು ಹೊರಗೆ ತರಬೇಕು. ಅವರನ್ನೆಲ್ಲ ಜೈಲಿಗೆ ಕಳುಹಿಸಿದ್ರೆ ಎಲ್ಲ ಇವರ ಆಟ ಎಲ್ಲ ನಿಲ್ತದೆ. ಇವರು ಹೇಳ್ತಾರೆ, ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಇವರ ಮೇಲೆ ಬಹಳ ದೊಡ್ಡ ಆಪಾದನೆಗಳು ಕಳೆದ ಅವಧಿಯಲ್ಲಿ ಇದೆ, ಮುಂದಿನ ದಿನಗಳಲ್ಲಿದೆ. ಅದೆಲ್ಲವನ್ನು ನಾವು ಮುಂದಿನ ದಿನಗಳಾದ್ರೂ ಕಾಂಗ್ರೆಸ್ ಕಾರ್ಯಕರ್ತರು ನಾವು ನಮ್ಮ ಪಕ್ಷದ ನಾಯಕರಿಗೆ ನಮ್ಮ ಪಕ್ಷದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಅವರೆಲ್ಲ ಬಂಡವಾಳವನ್ನು ಹೊರಗೆ ತರುವ, ಯಾರು ಏನಾಗಿದ್ರು ಏನೆಲ್ಲ ಮಾಡ್ತಾ ಇದ್ರು ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ನಾವು ಇವತ್ತು ಕರ್ನಾಟಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ವಿರುದ್ಧ ನಿಮ್ಮ ಪಿತೂರಿಯನ್ನು ನಿಲ್ಲಿಸಿ, ಒಂದು ವೇಳೆ ನಿಮ್ಮ ಪಿತೂರಿ ಏನಾದರೂ ನಡೀತೆ ಅಂತ ಆದ್ರೆ ಈ ರಾಜ್ಯದಲ್ಲಿ ನಿರ್ಮಾಣ ಆಗುವಂತ ಅಶಾಂತಿಗೆ ನೀವೇ ಆಗ್ತೀರಾ. ನೀವು ಕೇಂದ್ರದಲ್ಲಿ ಬಲಿಷ್ಠರಾಗಿಲ್ಲ. ಇಬ್ರು ಯಾರಿದ್ರೆ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಹೋದ್ರೆ ನಿಮ್ಮ ಗತಿ ನಿರ್ಗತಿ ಆಗ್ತದೆ. ನಿಮ್ಮ ಗತಿ ನಿಮಗೆ ಗತಿ ಇಲ್ಲದ ಪರಿಸ್ಥಿತಿ ಆಗ್ತದೆ. ಅದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಹಿಂದಿನ ಹಾಗೆ ಅಲ್ಲ. ಇವತ್ತು
ಹೆಚ್ಚು ದಿನ ನಡೆಯುವುದಿಲ್ಲ ಅಂತ ಹೇಳುವಂಥದ್ದನ್ನ ಅರ್ಥ ಮಾಡಿಕೊಂಡು ರಾಜ್ಯಪಾಲರನ್ನು ಕೂಡಲೇ ವಾಪಸ್ ಕಳುಹಿಸುವುದರ ಮೂಲಕ ಈ ಸ್ಥಿರವಾದ ಸರ್ಕಾರವನ್ನು ಉಳಿಸುವುದರ ಮೂಲಕ ಜನಸಾಮಾನ್ಯರಿಗೆ ಅವರೆಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಿತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಹಿತ ಉತ್ತಮವಾದ ಆಡಳಿತ ಇರುವಂತ ಈ ರಾಜ್ಯದಲ್ಲಿ ಸುಭದ್ರವಾದ ಸರ್ಕಾರಕ್ಕೆ ಅಡೆತಡೆಗಳನ್ನು ಮಾಡುವಂತ ಕೆಲಸವನ್ನು ನಿಲ್ಲಿಸಿ ಇದಕ್ಕಾಗಿ ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದ ಹೋರಾಟವನ್ನೇ ಮಾಡಲಿಕ್ಕೆ ಹೊರಟಿದೆ. ಅದೇ ರೀತಿ ಇವತ್ತು ಪುತ್ತೂರಿನಲ್ಲಿಯೂ ಸಹ ನಮ್ಮ ಶಾಸಕರ ನೇತೃತ್ವದಲ್ಲಿ ನಮ್ಮ ಪ್ರತಿಭಟನೆ ಇವತ್ತು ಮಂಗಳೂರಿನಲ್ಲಿ ನಡೆದಿದೆ, ಪುತ್ತೂರಲ್ಲಿ ನಡೀತದೆ. ಮುಂದೇನಾದ್ರೂ ನಿಮ್ಮ ಈ ಕುತಂತ್ರಗಳು ಮುಂದುವರಿದಲ್ಲಿ ನಿಮ್ಮ ಆಟ ನಡೆಯೋದಿಲ್ಲ ಅಂತ ಹೇಳುವ ಸಂದೇಶವನ್ನು ಈ ಒಂದು ಪ್ರತಿಭಟನೆಯ ಮೂಲಕ ನಿಮಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯುಪಿಐ ಸ್ಕ್ಯಾನರ್ ಬಳಸಿ ಹಣ ತೆಗೆಯಿರಿ. ಕಾರ್ಡ್ ಇಲ್ಲದೆಯೇ ಹಣ ವಿತ್ಡ್ರಾ ಮಾಡಬಹುದಾದ ವ್ಯವಸ್ಥೆ. ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ವಿತ್ಡ್ರಾ ಮಾಡಿ. ಯೂನಿಯನ್, ಕೆನರಾ, ಸೌತ್ ಇಂಡಿಯನ್, ಇಂಡಿಯನ್ ಬ್ಯಾಂಕ್ ಖಾತೆಗಳಿಗೆ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಪುತ್ತೂರು ಒನ್ ನಡೆಸ್ತಾ ಇರುವ ಎಟಿಎಂ. ಪುತ್ತೂರಿನ ಕೇಂದ್ರ ಭಾಗಗಳಾದ 4 ಕಡೆ ನಮ್ಮ ಎಟಿಎಂ ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ, ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್, ಸಿಟಿ ಗೋಲ್ಡ್ ನ ಎದುರು, ಜುಮಾ ಮಸೀದಿ ಬಳಿ, ಮುಖ್ಯ ರಸ್ತೆ, ಪುತ್ತೂರು. ಕೆಇಬಿ ಬಿಲ್ ಕೌಂಟರ್ ನ ಎದುರುಗಡೆ, ಸೋನು ಸ್ಟುಡಿಯೋ ಬಳಿ, ಮಾರ್ಕೆಟ್ ರಸ್ತೆ, ಪುತ್ತೂರು. ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.